ವಿದ್ಯಾರ್ಥಿಗಳೇ 10ನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಸಮಾಂತರ ಶ್ರೇಣಿಗಳು ಅನ್ನೋ ಪಾಠದ ಅಭ್ಯಾಸ 1.3ರ 11ರಿಂದ 14ರವರೆಗಿನ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ. 11ನೇ ಲೆಕ್ಕ, ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ Sn 4n - n² ಆದರೆ ಮೊದಲ ಪದ S1 ಎಷ್ಟು, ಮೊದಲ ಎರಡು ಪದಗಳ ಮೊತ್ತವೇನು, ಎರಡನೇ ಪದ ಎಷ್ಟು, ಅದೇ ರೀತಿ ಮೂರನೇ ಪದ, 10ನೇ ಪದ ಮತ್ತು n ಪದಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ ಅಂದರೆ Sn ಅಂತ, ಹೌದಾ? ಅದನ್ನು ಕೊಟ್ಬಿಟ್ಟಿದ್ದಾರೆ. Sn = 4n - n² ಅಂತ, 4n - n² ಅಂತ. ಈಗ ನಾವೇನು ಕಂಡುಹಿಡಿಬೇಕು? ಮೊದಲ ಪದ ಕಂಡುಹಿಡಿಬೇಕು. ಮೊದಲ ಪದ, ಹೌದಾ? ಮೊದಲ ಪದ ಅಂದರೆ ಎ ಅಂತ ಕರೀತಾರೆ. ಇದು ಏನು? S1 ಆಗಿರುತ್ತೆ. S1 ಅಂತಂದರೆ ಇದು 4n - n² ಅಂತಂದರೆ S1 = 4 × n ಜಾಗದಲ್ಲಿ 1 - 1². ಅಲ್ಲಿಗೆ ನೋಡಿ, 4 × 4, ಇಲ್ಲಿ 1, ಅಲ್ಲಿಗೆ S1 = 3. ಅಲ್ಲಿಗೆ ಎ ಬೆಲೆ ಏನು? 3 ಬರುತ್ತೆ. ಎ ಬೆಲೆ ಏನು? 3. ಈಗ ಅದೇ ರೀತಿ S2 ಕಂಡುಹಿಡಿಯೋಣ. S2 = 4n - n². S2 = 4 × n ಜಾಗದಲ್ಲಿ 2 ಹಾಕೋಣ, n² ಅಂದರೆ 2². ಅಲ್ಲಿಗೆ S2 = 4 2 8, 2² ಅಂದರೆ 4. ಅಲ್ಲಿಗೆ S2 = 8ರಲ್ಲಿ 4 ಹೋದರೆ 4. ಎಷ್ಟು ಏನು ಬಂತು? 4 ಬಂತು. ಈಗ ನಮಗೆ A2 ಕಂಡುಹಿಡಿಯೋಣ. ಅಂದರೆ ಎರಡನೇ ಪದ A2. ಇದು ಏನು ಸೂತ್ರ ಅಂದರೆ ನೆನ್ಪಿಟ್ಕೊಳ್ಳಿ, S2ನಲ್ಲಿ S1 ಕಳೆದ್ರೆ, ನೆನ್ಪಿಟ್ಕೊಳ್ರಿ, S2ನಲ್ಲಿ S1 ಕಳೆದ್ರೆ ಸಿಕ್ಬಿಡುತ್ತೆ, ಹೌದಾ? ಹಾಗಾದರೆ A2 = ಎಷ್ಟು ಅಂದ್ರೇನು? 4. S1 ಅಂತಂದರೆ ಇಲ್ಲಿ ಮೇಲೆ ಮಾಡಿದ್ವಲ್ಲ 3. ಸೊ ಅಲ್ಲಿಗೆ A2 = 1. A2 ಬೆಲೆ ಏನು? 1 ಬರುತ್ತೆ. ಸೊ ಹಾಗಾಗಿ ಈಗ ಮುಂದಿನ ಸ್ಟೆಪ್ ಏನು ಅಂದರೆ ಡಿ ಬೇಕು ನಮಗೆ ಸಾಮಾನ್ಯ ವ್ಯತ್ಯಾಸ ಡಿ ನಮಗೆ ಗೊತ್ತಿದೆ. ಏನು? A2 - A1 ಅಂತ. A2 ಅಂತಂದ್ರೆ ಏನು? 1 ಮೈನಸ್ A2 ಅಂದರೆ 1, A1 ಅಂತಂದರೆ ಅಥವಾ ಎ ಅಂತಂದರೆ 3. ಸೊ ಅಲ್ಲಿಗೆ ಡಿ = 3ರಲ್ಲಿ 1 ಹೋದರೆ 2, ಎಂತ 2? -2. ದೊಡ್ಡ ಸಂಖ್ಯೆ 3 ಪಕ್ಕ ಮೈನಸ್ ಇದೆ, ಹಂಗಾಗಿ ಡಿ = ಎಷ್ಟು ಬಂತು? -2 ಬಂತು. ಈಗ ಏನು ಕಂಡುಹಿಡಿಬೇಕು ಅಂತಂದರೆ ನಮಗೆ AN ಪದವನ್ನು ಕಂಡುಹಿಡಿದ್ಬಿಡೋಣ, ಹೌದಾ? n ಪದ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಹಂಗಾಗಿ AN ಪದ ಕಂಡುಹಿಡಿಯೋಣ ನಾವು. AN = A + n - 1 × D. AN. ಈಗ ಎ ಅಂತಂದರೆ ಎಷ್ಟು? 3. ಇಲ್ಲಿದೆ ನೋಡಿ, A = 3 ಪ್ಲಸ್ n ಅಂದರೆ ಗೊತ್ತಿಲ್ಲ, n - 1, D ಅಂದರೆ -2. ಸೊ ಈಗ AN = 3, ಮೈನಸ್ಸಿಂದ ಗುಣಿಸ್ಬಿಡೋಣ, -2ರಿಂದ ಮೈನಸ್. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್, 2 × n 2n. ಸೊ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 2. ಸೊ ಈಗ AN = ನೋಡಿ, ಇಲ್ಲಿ 3 ಇದೆ, ಇಲ್ಲಿ +2 ಇದೆ, ಅಲ್ಲಿಗೆ ಏನಾಯಿತು? 5 - 2n ಆಗುತ್ತೆ, 5 - 2n. ಸೊ ಇದು ANನ ಬೆಲೆ ನಾವು ಕಂಡುಹಿಡ್ದಂಗೆ ಆಯಿತು. ಈಗ ಏನು ಕೇಳಿದ್ದಾರೆ? ಮೂರನೇ ಪದ ಕೇಳಿದ್ದಾರೆ. ಸೊ ಮೂರನೇ ಪದ ಅಂತಂದರೆ ತುಂಬ ಸಿಂಪಲ್ಲು. A3 = 5 - 2 × 1. ಸಾರಿ, ಎನ್ ಜಾಗದಲ್ಲಿ 3 ಹಾಕಬೇಕು. ಅಲ್ಲಿಗೆ A3 = 5 - 2 3 6. ಅಲ್ಲಿಗೆ A3 = 6ರಲ್ಲಿ 5 ಹೋದರೆ 1, ಎಂಥ 1? -1. ಅಲ್ಲಿಗೆ A3 = -1. ಈಗ ಅದೇ ರೀತಿ 10ನೇ ಪದ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ 10ನೇ ಪದ ಏನು? 10ನೇ ಪದ A10 = 5 - 2n. ಅಲ್ಲಿಗೆ A10 = 5 - 2, n ಜಾಗದಲ್ಲಿ 10. ಅಲ್ಲಿಗೆ 5 - 2 5 ಅಂದರೆ 2 × 20, ಎಂಥ 20? -20. ಸೊ 20ರಲ್ಲಿ 5 ಹೋದರೆ 15, ಎಂಥ 15? -15. ದೊಡ್ಡ ಸಂಖ್ಯೆ 20, 20ರ ಪಕ್ಕ ಮೈನಸ್ ಇದೆ. ಸೊ ಹಾಗಾಗಿ A10 ಏನೋ -15 ಬರುತ್ತೆ. ಸೊ ಅಲ್ಲಿಗೆ ನೋಡಿ, ನಾವೆಲ್ಲ ಕಂಡುಹಿಡ್ದಂಗೆ ಆಯಿತು. ಏನು? ಮೊದಲ ಎರಡು ಪದಗಳ ಮೊತ್ತವೇನು ಅಂತ ಕೊಟ್ಟಿದ್ದಾರೆ. ಮೊದಲ ಎರಡು ಪದಗಳ ಮೊತ್ತ 4, ಕರೆಕ್ಟಾ? ಮೊದಲ ಎರಡು ಪದಗಳ ಮೊತ್ತ 4. ಎರಡನೇ ಪದ ಎಷ್ಟು ಅಂತ ಕೇಳಿದರೆ ಎರಡನೇ ಪದ 1. ಅದೇ ರೀತಿ ಮೂರನೇ ಪದ ಕೇಳಿದರೆ ಮೂರನೇ ಪದ ಇಲ್ಲಿದೆ -1. ಮತ್ತು 10ನೇ ಪದ ಕೇಳಿದರೆ -15. ಮತ್ತು n ಪದ ಕೇಳಿದರೆ AN ಏನು ಇಲ್ಲಿದೆ ನೋಡಿ. ಸೊ ಅಲ್ಲೇ ಅಂದರೆ ಅವ್ರು ಕೇಳಿದ್ದಂಥ ಎಲ್ಲವೂ ಮಾಡ್ದಂಗೆ ಆಯ್ತು ನಾವು.
12ನೇ ಲೆಕ್ಕ 6ರಿಂದ ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತ ಏನು ಅಂತ ಕೇಳಿದ್ದಾರೆ. ಅಂದರೆ 6ರಿಂದ ಭಾಗ ಆಗ್ತಕ್ಕಂಥ ಮೊದಲ ಅಂದರೆ ಮೊದಲನೇದಂದರೆ 6 ಬರುತ್ತಲ್ವಾ, 6 ಮಗ್ಗಿ ನೆನೆಸ್ಕೊಂಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. 6 1 6, 6 2 12, 6 3 18 ಹಿಂಗೆ ಬರ್ತಾ ಹೋಗುತ್ತೆ. ಎಲ್ಲಿವರೆಗೂ 40. 40ನೇ ನಾವು ಏನು ಕಂಡುಹಿಡಿಯೋದು ಬೇಡ, ಡೈರೆಕ್ಟ್ ಲೆಕ್ಕದ ಪ್ರಕಾರ ಮಾಡ್ತಾ ಹೋಗೋಣ. ಈಗ ಬರಿತೀನಿ ನೋಡಿ. ನೋಡಿ 6ರಿಂದ ಭಾಗಿಸಲ್ಪಡುವ ಮೊದಲು 40 ಧನಾತ್ಮಕ ಪೂರ್ಣಾಂಕಗಳು. ಮೊದಲನೇದು 6, ಆಮೇಲೆ 6 2 12, 6 3 18, 6 4 24, 6 5 30, ಹಿಂಗೆ 40 ಬರ್ಕೊಂಡು ಹೋಗ್ಬೇಕಂದ್ರೆ ಬೇಡ, ಅದನ್ನು ಲೆಕ್ಕದಲ್ಲಿ ಮಾಡಿಬಿಡೋಣ. ಈಗ ಇಲ್ಲಿ ನೋಡಿ ಎ ಈಸ್ ಈಕ್ವಲ್ ಟು ಏನು, ಮೊದಲನೇ ಪದ 6 ಕರೆಕ್ಟಾ. ಡಿ ನೋಡೋಣ. ಡಿ ಈಸ್ ಈಕ್ವಲ್ ಟು ನೋಡಿ A2 ಮೈನಸ್ A1. A2 ಅಂತಂದರೆ 12 ಮೈನಸ್ A1 ಅಂದರೆ 6, ಅಲ್ಲಿಗೆ ಡಿ ಈಸ್ ಈಕ್ವಲ್ ಟು 6 ಬರುತ್ತೆ ನೋಡಿ. ಸೊ ಹಾಗಾಗಿ ಸಾಮಾನ್ಯ ವ್ಯತ್ಯಾಸ 6 ಬರೋದ್ರಿಂದ ಇದು ಸಮಾಂತರ ಶ್ರೇಣಿ ಆಗಿದೆ ಅಲ್ವಾ. ಸಮಾಂತರ ಶ್ರೇಣಿ ಆಗಿರೋದ್ರಿಂದ ಈಗ ನಾವೇನು ಕಂಡಿಬೇಕು, ಎಸ್ ನೋಡಿ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತ ಕೇಳಿದ್ದಾರೆ. ಹಂಗಾಗಿ S40 ಕಂಡಿಬೇಕು ನಾವು. S40 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಈಗ ನಾವು SN ಸೂತ್ರ ನಮಗೆ ಗೊತ್ತಿದೆ ಏನು, n/2 2a ಪ್ಲಸ್ n-1 ಇಂಟು ಡಿ. S40 ಈಸ್ ಈಕ್ವಲ್ ಟು n ಜಾಗದಲ್ಲಿ 40 ಹಾಕಬೇಕು, 40/2. 2a ಅಂದರೆ 2 ಇಂಟು ಎ ಜಾಗದಲ್ಲಿ 6 ಕರೆಕ್ಟಾ, ಪ್ಲಸ್ n ಅಂತಂದರೆ 40 ಮೈನಸ್ 1, ಡಿ ಅಂದರೆ 6. ಈಗ S40 ಈಸ್ ಈಕ್ವಲ್ ಟು 2 1 2 20, ಅಲ್ಲಿಗೆ 20 ಬಂತು. ಇದು 6 2 12 ಪ್ಲಸ್ ನೋಡಿ 40ರಲ್ಲಿ 1 ಹೋದರೆ 39 ಇಂಟು 6. ಈಗ 20 ಇಂಟು 12 ಪ್ಲಸ್ ನೋಡಿ 39 ಇಂಟು 6 ಗುಣಿಸೋಣ. 9 6 54ಕ್ಕೆ 4, 10ಕ್ಕೆ 5, 6 3 18, 18 5 23, ಅಲ್ಲಿಗೆ 243 ಬಂತು. ಈಗ ಈ ಕಡೆ ಇಲ್ಲಿ ಮಾಡೋಣ. ಈಗ S40 ಈಸ್ ಈಕ್ವಲ್ ಟು 20 ಪ್ಲಸ್ ನೋಡಿ 12 ಮತ್ತು 243 ಕೂಡಿದ್ರೆ ನೋಡಿರಿ 6 2 4 2 6 ಮತ್ತು 4, ಅಲ್ಲಿಗೆ 246 ಬರುತ್ತೆ. ಸೊ 246 ಅದ 246 ಇಂಟು 20 ಗುಣಿಸ್ಬಿಡೋಣ. 2ರಿಂದ ಗುಣಿಸಿದ್ರೆ ನೋಡಿರಿ 6 2 12, 10ಕ್ಕೆ 1, 4 2 8 1 9, 2 2 4, 0 ಇದೆ 0. ಸೊ ಅಲ್ಲಿಗೆ S40 ಅಂದರೆ 6ರಿಂದ ಭಾಗಿಸಲ್ಪಡ್ತಕ್ಕಂಥ 40 ಪದಗಳ ಮೊತ್ತ ಏನಾಗಿರುತ್ತೆ, 4920 ಆಗುತ್ತೆ ಅಂತ. 13ನೇ ಲೆಕ್ಕ ಮೊದಲ 15 8ರ ಅಪವರ್ತ್ಯಗಳ ಮೊತ್ತ ಏನು. ಹಿಂದಿನ ಲೆಕ್ಕ ಏನು ಮಾಡಿದ್ವೋ ಆ್ಯಸ್ ಇಟ್ ಈಸ್. ಅಪವರ್ತ್ಯ ಅಂದರೆ 8 ಮಗ್ಗಿ ಅಂತ, 8 1 8, 8 2 16, ಹಿಂಗೆ ಎಲ್ಲಿವರೆಗೂ 15, ಮೊದಲ 15 ಅದನ್ನು ಬರ್ಕೊಂಡ್ಬಿಡ್ತೀನಿ. 8ರ ಮೊದಲ 15 ಅಪವರ್ತ್ಯಗಳು ಯಾವುವು, ಮೊದಲನೇದು 8, 8 2 16, 8 3 24, 8 4 32 ಡ್ಯಾಶ್ 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 ಅಲ್ವಾ. ಇಲ್ಲಿ ಮೊದಲನೇ ಪದ 8 ಬರುತ್ತೆ. ಡಿ ತಗೊಳ್ಳೋಣ. ಸಾಮಾನ್ಯ ವ್ಯತ್ಯಾಸ ಏನು, A2 ಮೈನಸ್ A1. A2 ಅಂತಂದರೆ 16 ಮೈನಸ್ A1 ಅಂದರೆ 8, ಅಲ್ಲಿಗೆ 16ರಲ್ಲಿ 8 ಅಂದರೆ 8. ಸೊ ನೋಡಿ ಸಾಮಾನ್ಯ ವ್ಯತ್ಯಾಸ ಸೇಮ್ ಬರೋದ್ರಿಂದ ಈಗ 24ರಲ್ಲಿ 16 ಹೋದರೆ ಮತ್ತೆ 8 ಬರುತ್ತೆ. ಹಂಗಾಗಿ ಇದು ಏನು, ಇದು ಸಮಾಂತರ ಶ್ರೇಣಿ ಆಗಿದೆ. ಇದೇನಿದು ಸಮಾಂತರ ಶ್ರೇಣಿ ಆಗಿದೆ. ಸೊ ದೇರ್ಫೋರ್ ಇದು ಸಮಾಂತರ ಶ್ರೇಣಿ ಆಗಿದೆ. ಈಗ ಮೊದಲ 15 ಅಪವರ್ತ್ಯಗಳ ಮೊತ್ತ ಅಂತ ಕೇಳಿದ್ದಾರೆ. ಸೊ ಹಂಗಾಗಿ ಏನು ಮಾಡಬೇಕು, S15 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಇದನ್ನು ಕಂಡುಹಿಡಿಬೇಕು ನಾವು. ಸೊ ಈಗ ನಾವೇನು ಮಾಡೋಣ, ಅದಕ್ಕೆ ಫಸ್ಟ್ SN ಸೂತ್ರ ಹಾಕೋಣ. SN ಈಸ್ ಈಕ್ವಲ್ ಟು n/2 2a ಪ್ಲಸ್ n-1 ಇಂಟು ಡಿ. ಈಗ S15 ಈಸ್ ಈಕ್ವಲ್ ಟು n ಅಂದರೆ 15/2, 2a ಅಂದರೆ a ಅಂತಂದರೆ 8 ಪ್ಲಸ್ n ಅಂತಂದರೆ 15 ಮೈನಸ್ 1, ಡಿ ಅಂದರೆ ಅದು ಸಹ 8. ಸೊ ಇಲ್ಲಿ ಈಗ ನೋಡಿ 15/2, ಈಗ 2 8 16 ಪ್ಲಸ್ ನೋಡಿ 15ರಲ್ಲಿ 1 ಹೋದರೆ 14 ಇಂಟು 8, ಈಗ 15/2 16 ನೋಡಿರಿ. ಈಗ ನೋಡಿ 14 8 112, 14 8 112, ಈಗ 15/2 16 ಮತ್ತು 112 ಕೂಡಿದ್ರೆ 6 2 8, ಅಲ್ಲಿ 2, ಅಲ್ಲಿಗೆ 128 ಕರೆಕ್ಟಾ, 128. ಈಗ 128 2ರಿಂದ ಭಾಗಿಸೋಣ ನಾವು. 2 1 2 6, ಅಲ್ಲಿಗೆ 2 4, ಅಲ್ಲಿಗೆ ಏನು ಬರುತ್ತೆ 15 ಇಂಟು 64 ಬಂತು.
15 ಇಂಟು 64. ಈಗ 15ರಿಂದ ನಾವು ಏನು ಮಾಡೋಣ, ಗುಣಿಸೋಣ. 15 4 60ಕ್ಕೆ 0 10ಕ 6 15 6 96 96 ಅಲ್ಲಿಗೆ 960 ಬಂತು. ಎಸ್ 15 ಎಷ್ಟು? 960. 14ನೇ ಲೆಕ್ಕ 0 ಮತ್ತು 50ರ ನಡುವಿನ ಬೆಸ ಸಂಖ್ಯೆಗಳ ಮೊತ್ತ ಏನು ಅಂತ. ಎಷ್ಟು ಬೆಸ ಸಂಖ್ಯೆಗಳು ಬರ್ತವೆ ಅಂತ ಎಲ್ಲ ಬರ್ಕೊಂತ ಹೋಗ್ಬಿಡೋಣ. ನೋಡಿ, 0 ಮತ್ತು 50ರ ನಡುವಿನ ಬೆಸ ಸಂಖ್ಯೆಗಳು ಇಲ್ಲಿ ಬರಿತೀನಿ ನಾನು. ಮೊದಲು 1, ಆಮೇಲೆ 3, 5, 7, 9 ಡ್ಯಾಶ್ 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 ಕೊನೆಯದು ಯಾವ್ದು ಬರುತ್ತೆ ಹೇಳ್ರಿ? 50ಕ್ಕಿಂತ ಕಮ್ಮಿ 49 ಅಲ್ವಾ? ಸೊ 49 ಬರುತ್ತೆ. ಇಲ್ಲಿ ಮೊದಲನೇ ಪದ ಏನಾಗಿದೆ? 1. ಕರೆಕ್ಟಾ? ಡಿ ಏನು ಮಾಡೋಣ? A2 - A1. ಅಲ್ಲಿ ಡಿ ಈಸ್ ಈಕ್ವಲ್ ಟು A2 ಅಂತಂದರೆ 3 - 1. ಅಲ್ಲಿಗೆ ಡಿ ಈಸ್ ಈಕ್ವಲ್ ಟು 2. ಸಾಮಾನ್ಯ ವ್ಯತ್ಯಾಸ ಏನು ಬರುತ್ತೆ? 2 ಬರುತ್ತೆ. ನೋಡಿ, ಇಲ್ಲಿ ಎ ಮೊದಲನೇ ಪದ 1 ಆಗಿದೆ, ಡಿ ಈಸ್ ಈಕ್ವಲ್ ಟು 2 ಆಗಿದೆ. ಸಾಮಾನ್ಯ ವ್ಯತ್ಯಾಸ 2 ಆಗಿರೋದ್ರಿಂದ ಇದು ಏನು? ಸಮಾಂತರ ಶ್ರೇಣಿ. ಇದು ಸಮಾಂತರ ಶ್ರೇಣಿ ಆಗಿದೆ. ಸೊ ದೇರ್ಫಾರ್ ಇದು ಸಮಾಂತರ ಶ್ರೇಣಿ ಆಗಿದೆ. ಸೊ ಸಮಾಂತರ ಶ್ರೇಣಿ ಆಗಿದೆ. ಸೊ ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ಪದ ಕೊಟ್ಟಿದ್ದಾರೆ. ಏನು? ಕೊನೆಯ ಪದ ಕೊಟ್ಟಿದ್ದಾರೆ ನೋಡಿ ಅಲ್ವಾ? ಇನ್ನೊಂದು ಸರಿ ಬರ್ಕೊಂಡ್ಬಿಡ್ತೀನಿ ನೋಡ್ರಿ. ಎ ಈಸ್ ಈಕ್ವಲ್ ಟು 1, ಡಿ ಈಸ್ ಈಕ್ವಲ್ ಟು 2, ಆಮೇಲೆ ಕೊನೆ ಪದ 49 ಕೊಟ್ಟಿದ್ದಾರೆ ಅಲ್ವಾ? 49 ಕೊಟ್ಟಿದ್ದಾರೆ. ಇದನ್ನು AN ಅಂತಲೂ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಇದನ್ನು AN ಅಂತಲೂ ಕರೀತಾರೆ ಕೊನೆ ಪದವನ್ನು. ಹಂಗಾಗಿ ನಾವೇನು ಮಾಡೋಣ? AN ಈಸ್ ಈಕ್ವಲ್ ಟು, ಇದು ಏನಕ್ಕೆ ಮಾಡ್ತಾಯಿದ್ದೀನಿ ಅನ್ನೋದು ನೋಡಿ, A + n - 1 ಇಂಟು ಡಿ, ಅಥವಾ AN ಅಂದರೆ ಎಲ್ ಅಂತ ಹಾಕ್ಕೊಡೋಣ. ಇಲ್ಲಿ ಮೊದಲನೇ ಪದ 1, ಇಲ್ಲಿ n ಬೇಕು ನಮಗೆ. ಏನು ಬೇಕು? n ಬೆಲೆ ಬೇಕಲ್ಲ, ಅದಕ್ಕೆ ಈ ಸೂತ್ರವನ್ನು ಹಾಕ್ಕೊಳ್ತಾ ಇದ್ದೀವಿ. ಎ ಬೆಲೆ 1, n ಅಂದರೆ ಗೊತ್ತಿಲ್ಲ, n - 1, ಡಿ ಅಂದರೆ 2, ಈಗ ಎಲ್ ಅಂದರೆ ಅವರೇ ಕೊಟ್ಬಿಟ್ಟಿದ್ದಾರೆ 49. ಹೌದಾ? ಈಗ 1 ನೋಡಿ, n ಗುಣಿಸ್ಕೊಳ್ತೀನಿ ನಾನು. 2 ಇಂಟು n 2n ಮೈನಸ್ 2 1 2 -2. ಕರೆಕ್ಟಾ? ಈಗ ಏನು ಮಾಡೋಣ ಅಂತಂದರೆ, ಇಲ್ಲಿ ನೋಡಿ 49 -2ರಲ್ಲಿ 1 ಹೋದರೆ, -2ರಲ್ಲಿ 1 ಹೋದರೆ -1 ಆಗುತ್ತೆ. ಸೊ ಹಂಗಾಗಿ 2n - 1. ಕರೆಕ್ಟಾ? ಈ 1 ಈಸ್ ಈಕ್ವಲ್ ಟು ನಿಂದ ಆ ಕಡೆ ಕಳಿಸ್ಕೊಳ್ಳೋಣ. ಅಲ್ಲಿಗೆ 49 + 1 ಈಸ್ ಈಕ್ವಲ್ ಟು 2n. ಅಲ್ಲಿಗೆ 2n ಈಸ್ ಈಕ್ವಲ್ ಟು 50. ಈಗ ನಮಗೆ ಬರೀ n ಬೆಲೆ ಬೇಕು. ಹಂಗಾಗಿ n ಈಸ್ ಈಕ್ವಲ್ ಟು 50/2. ಅಲ್ಲಿಗೆ n ಈಸ್ ಈಕ್ವಲ್ ಟು 2 25. ಅಲ್ಲಿಗೆ n ಬೆಲೆ ಎಷ್ಟು? 25 ಬರುತ್ತೆ. ಈಗ ನಾವೇನು ಮಾಡಬೇಕು? ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಿಬೇಕಲ್ಲ. ಅಂದರೆ ಎಸ್ ಏನು ಕಂಡುಹಿಡಿಬೇಕು? ಎಸ್ ಒಟ್ಟು ಎಷ್ಟು ಪದ ಆಗುತ್ತೆ? ಇಲ್ಲಿ n ಅಂದರೆ 25 ಆಗಿದೆ. ಹಂಗಾಗಿ S25 ಕಂಡುಹಿಡಬೇಕು. S25 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಹಂಗಾಗಿ ಫಸ್ಟ್ SN ಸೂತ್ರ ಹಾಕೋಣ. SN ಈಸ್ ಈಕ್ವಲ್ ಟು n/2 2a + n - 1 ಇಂಟು ಡಿ. ಅಲ್ಲಿ n ಅಂದರೆ 25/2 + 2, ಎ ಅಂತಂದರೆ ಎ ಅಂದರೆ 1 + n ಅಂದರೆ 25 - 1, ಡಿ ಅಂದರೆ 2. ಸೊ ಅದನ್ನು ಈ ಕಡೆ ಮಾಡ್ತೀನಿ ನೋಡಿ. ಈಗ 25/2 ಇಂಟು 2 1 2 ಪ್ಲಸ್ 25ರಲ್ಲಿ 1 ಹೋದರೆ 24 ಇಂಟು 2. ಈಗ ನೋಡಿ 25, ಈ 2 ಕಾಮನ್ ತೊಗೊಂಡ್ಬಿಡ್ತೀನಿ ನಾನು. ಇಲ್ಲಿ 2 ಹೊರಗೆ ತೆಗೆದುಕೊಳ್ತೀನಿ. ಆಗೇನು ಉಳಿತಿಲ್ಲಿ? 1 + 24. ಕರೆಕ್ಟಾ? 1 + 24 ಇಲ್ಲಿ. ಈಗ ನೋಡಿ ಕೆಳಗೆ 2 ಇದೆಯಲ್ಲ, ಈ 2 2 ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ 25, ಇಲ್ಲಿ 24 1 ಕೂಡಿದ್ರೆ 25. ಈಗ 25 25 625. ಸೊ ಹಾಗಾಗಿ S25 ಈಸ್ ಈಕ್ವಲ್ ಟು 625 ಆಗುತ್ತೆ.